ಒಂಟಿ ಮಹಿಳೆಯರ ಹಕ್ಕುಗಳಿಗಾಗಿ ಹೆಚ್ಚಿದ ಆಕ್ರೋಶ. ಕೊಟ್ಟೂರಿನಲ್ಲಿ ಜರುಗಿದ ಬೃಹತ್ ತಾಲೂಕು ಸಮಾವೇಶ. ಬಜೆಟ್ನಲ್ಲಿ ವಿಶೇಷ ಅನುದಾನಕ್ಕೆ ಆಗ್ರಹ. ಜುಲೈ 24ಕ್ಕೆ ಹೊಸಪೇಟೆಯಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಒಂಟಿ ಮಹಿಳೆಯರ ಬದುಕು ಮತ್ತು ಭವಿಷ್ಯದ ರಕ್ಷಣೆಗಾಗಿ ಧ್ವನಿ ಜೋರಾಗಿದೆ. ಒಂಟಿ ಮಹಿಳೆಯರನ್ನ ಆಯಾ ಕಾಲಘಟ್ಟಗಳಲ್ಲಿ ಹೊಸಕಿ ಹಾಕುವ ವ್ಯವಸ್ಥಿತ ಪ್ರಯತ್ನಗಳು ನಡೀತಾ ಇವೆ ಅಂತ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣೆ ಸಂಘದ ರಾಜ್ಯ ಅಧ್ಯಕ್ಷರಾದ ಡಿ ಮಾಳಮ್ಮ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಸತಿ, ಪಿಂಚಣಿ ಹಾಗೂ ಉಚಿತ ಶಿಕ್ಷಣದಂತಹ ಮೂಲ ಸೌಲಭ್ಯಗಳಿಗಾಗಿ ಮುಂಬರುವ ಬಜೆಟ್ನಲ್ಲಿ ವಿಶೇಷ ಅನುದಾನ ಮೀಸಲಿಡುವಂತೆ ಆಗ್ರಹಿಸಿ ಮುಂಬರುವ ಜುಲೈ 24ರಂದು ಹೊಸಪೇಟೆಯಲ್ಲಿ ಬೃಹತ್ ಧರಣಿ ಹಮ್ಮಿಕೊಳ್ಳಲಾಗಿದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಬನಶಂಕರಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಒಂಟಿ ಮಹಿಳೆಯರ ತಾಲೂಕು ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣೆ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಈ ಸಮಾವೇಶವನ್ನು ರಾಜ್ಯ ಅಧ್ಯಕ್ಷರು ಡಿ ಮಾಳಮ್ಮನವರು ಉದ್ಘಾಟಿಸಿದರು. ಈ ವೇಳೆ ಅವರು ಮಾತನಾಡಿದರು. ಒಂಟಿ ಮಹಿಳೆಯರ ಘನತೆಯ ಬದುಕಿಗಾಗಿ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಿದೆ. ವಸತಿ ರಹಿತ ಒಂಟಿ ಮಹಿಳೆಯರನ್ನ ಗುರುತಿಸಿ ವಸತಿ ಸೌಕರ್ಯ, ಮಾಸಿಕ ಪಿಂಚಣಿ, ಪಡಿತರ ಚೀಟಿ ಹಾಗೂ ಅವರ ಮಕ್ಕಳಿಗೆ ಉಚಿತ ಶಿಕ್ಷಣ ಮುಂತಾದ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂಬರುವ ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ನೀಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಈ ಮಹತ್ವದ ಸಮಾವೇಶದಲ್ಲಿ ಸಂಘದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಎಚ್ ದುರ್ಗಮ್ಮ, ಜಿಲ್ಲಾ ಉಪಾಧ್ಯಕ್ಷರಾದ ಗುರು ಶಾಂತಮ್ಮ, ಜಿಲ್ಲಾ ಕಾರ್ಯದರ್ಶಿ ಜಿಕೆವಿ ಭಾಗ್ಯಮ್ಮ ಹಾಗೂ ಕೊಟ್ಟೂರು ಪಟ್ಟಣದ ನೂತನ ತಾಲೂಕು ಪದಾಧಿಕಾರಿಗಳಾದ ಚಾಂದ್ ಬಿ, ಭಾಗ್ಯಮ್ಮ, ಮಲ್ಲನಾಯಕನಹಳ್ಳಿ, ದುರ್ಗಮ್ಮ, ಗಾಯತ್ರಿ, ಶೇಟಮ್ಮ, ಸಿದ್ದಮ್ಮ, ಸುಶೀಲಮ್ಮ, ತಿಮ್ಮಕ್ಕ, ಕಮಲಮ್ಮ, ಕೊಟ್ರಮ್ಮ, ಲಕ್ಷ್ಮಮ್ಮ ಸೇರಿದಂತೆ ನೂರಾರು ಒಂಟಿ ಮಹಿಳೆಯರು ಭಾಗವಹಿಸಿ ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟು ಪ್ರದರ್ಶಿಸಿದರು. ಒಟ್ಟಿನಲ್ಲಿ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇರುವ ಒಂಟಿ ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ಈಗಲಾದರೂ ಸೂಕ್ತ ಕ್ರಮ ಕೈಗೊಳ್ಳುತ್ತಾ ಅಥವಾ ಇವರ ಹೋರಾಟದ ಹಾದಿ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೊಟ್ಟೂರಿನಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಕುಮಾರ್ ಸಿ, ರಾಷ್ಟ್ರಕ್ರಾಂತಿ ನ್ಯೂಸ್. ಕೊಟ್ಟೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘ ಅಂತ ಹೇಳಿ ನಾವು ಇವತ್ತು ತಾಲೂಕು ಮಟ್ಟದ ಸಮಾವೇಶ ಮಾಡಿ ಭಾಳ ಪ್ರಮುಖವಾಗಿ ಒಂಟಿ ಮಹಿಳೆಯರನ್ನ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ. ಇವತ್ತು ಪುರುಷರಿಗೆ ಅರ್ಧದಷ್ಟು ಮಹಿಳೆಯರಿದ್ದಾರೆ, ಅದರ ಅರ್ಧದಷ್ಟು ಈ ಒಂಟಿ ಮಹಿಳೆಯರಿದ್ದಾರೆ. ಒಂಟಿ ಮಹಿಳೆಯರು ಅಂತ ಹೇಳಿದ್ರೆ ಇವತ್ತು ಗಂಡ ಸತ್ತಂಥ ಹೆಣ್ಮಕ್ಳು ಮತ್ತು ಗಂಡನಿಂದ ದೂರ ಆದಂಥ ಹೆಣ್ಮಕ್ಳು ಮತ್ತು ಯಾವುದೇ ಕಾರಣಕ್ಕೆ ಮದುವೆ ಆಗಲಾರ್ದಂಗೆ ಹಂಗೆ ಉಳಿದಿರ್ತಕ್ಕಂಥ ಹೆಣ್ಮಕ್ಳು. ಇವರು ಬದುಕು ತುಂಬಾ ಕಷ್ಟ ಸ್ಥಿತಿಯಲ್ಲಿ ಇವರು ಬದುಕನ್ನು ನಡೆಸ್ತಾ ಇರ್ತಾರೆ. ಆಸ್ತಿ ಅಂತ ಬಂದಾಗ ತಂದೆ ಕಡೆಯಿಂದ ಆಸ್ತಿ ಇಲ್ಲ, ಮತ್ತು ತವ್ರ ಮನೆ ಇದೇನು ಗಂಡನ ಮನೆಯಲ್ಲಿ ಕೂಡ ಆಸ್ತಿ ಇಲ್ಲ. ಮತ್ತು ಅವ್ರ ಗಂಡ ಸತ್ತ ಮೇಲೆ ಅವ್ರ ಬದುಕು ತುಂಬಾ ದುಸ್ಥಿತಿಯಾಗಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಈ ಸರ್ಕಾರಕ್ಕೆ ನಾವು ಒಂದು ಬೇಡಿಕೆ ಪಟ್ಟಿಯನ್ನು ಇಡ್ತಾ ಇದ್ದೀವಿ. ಭಾಳ ಪ್ರಮುಖವಾಗಿ ಇವರನ್ನು ಸಮೀಕ್ಷೆ ನಡೆಸಬೇಕು. ಸಮೀಕ್ಷೆ ಆದಮೇಲೆ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಕೊಡಬೇಕು. ಭಾಳ ಮುಖ್ಯವಾಗಿ ಇವತ್ತು ಮನೆ ನಿವೇಶನ ಇಲ್ಲವೇ ಇಲ್ಲ, ಎಲ್ಲರೂ ಕೂಡ ತುಂಬಾ ಬಡವರಿದ್ದಾರೆ. ಅಂಥ ಹೆಣ್ಮಕ್ಳಿಗೆ ಮನೆ ನಿವೇಶನ ಕೊಡಬೇಕು. ಮತ್ತು ಭಾಳ ಮುಖ್ಯವಾಗಿ ಇವತ್ತು ಅವರೇ ಕೊಟ್ಟು ಸರ್ಕಾರ ಇವತ್ತು 60 ವರ್ಷ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು 1200 ರೂಪಾಯಿ ಪೆನ್ಷನ್ ಅಂತೇಳಿ ಕೊಡ್ತಾರೆ. ಹಾಗೆಯೇ ಅದರೊಳಗೆ ಇರ್ತಕ್ಕಂಥ ವಿಧವಾ ಹೆಣ್ಮಕ್ಳಿಗೆ ಒಂದು 800 ರೂಪಾಯಿ ಪೆನ್ಷನ್ ಅಂತ ಕೊಡ್ತಾರೆ. ಈ ಹೆಣ್ಮಕ್ಳಲ್ಲಿ ತಾರತಮ್ಯ ಮಾಡೋದು ಬೇಡ. ಎಲ್ಲ ಹೆಣ್ಮಕ್ಳಿಗೆ ಕೂಡ ಇವತ್ತು ಒಂದು 6000 ರೂಪಾಯಿ ಪೆನ್ಷನ್ ಕೊಡಬೇಕು. ಅದು ನಾಳೆ 26-27ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಈ ಹೆಣ್ಮಕ್ಳ ಪೆನ್ಷನನ್ನು ಅವರು ಇದಕ್ಕಾಗಿ ಸರ್ಕಾರ ಹಣ ಎತ್ತಿಡಬೇಕು. ಆ ನಿಟ್ಟಿನಲ್ಲಿ ಈ ಹಣ ಹೆಣ್ಮಕ್ಳಿಗೆ ಪೆನ್ಷನ್ ಸಿಗೋಂಥದ್ದು ಹಾಕಬೇಕು. ಆ ನಿಟ್ಟಿನಲ್ಲಿ ಮತ್ತು ವಿಧವಾ ಮಹಿಳೆಯರನ್ನ ಇವತ್ತೇ 45 ವರ್ಷ ಒಳಗಿರ್ತಕ್ಕಂಥ ಹೆಣ್ಮಕ್ಳನ್ನ ಇವತ್ತು ಮದುವೆ ಆದರೆ ಅಂಥ ಹೆಣ್ಮಕ್ಳಿಗೆ ಇವತ್ತು ಸರ್ಕಾರ ಏನು 3 ಲಕ್ಷ ರೂಪಾಯಿನೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ 3 ಲಕ್ಷ ರೂಪಾಯಿ ಇದಕ್ಕೂ ಕೂಡ ಸಾಕಾಗಲ್ಲ. ಅಂಥ ವಿಧವಾ ಹೆಣ್ಮಕ್ಳು ಮದುವೆ ಆದರೆ ಒಂದು 10 ಲಕ್ಷ ರೂಪಾಯಿ ಅವರಿಗೆ ಕೊಡೋಂಥದ್ದು ಹಾಕಬೇಕು. ಆ ನಿಟ್ಟಿನಲ್ಲಿ ನಾವು ಸರ್ಕಾರ ಮುಂದೆ ಹೋಗ್ತಾ ಇದ್ದೀವಿ. ನಾಳೆ 24ನೇ ತಾರೀಕು ಹೊಸಪೇಟೆ ಜಿಲ್ಲಾ ನಮ್ಮ DD ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದೆ ನಾವು ಧರಣಿ ಮಾಡ್ತಾ ಇದ್ದೀವಿ. ಹಂಗೇನೆ ನವೆಂಬರ್ ತಿಂಗಳಲ್ಲಿ
ಹೆಣ್ಣುಮಕ್ಕಳಿಗೆ ಸರ್ಕಾರ ಹಣ ಮೀಸಲಿಡಬೇಕು, ಅವರ ಅಭಿವೃದ್ಧಿಗಾಗಿ ಅಂತಂದೇಳಿ ಒತ್ತಾಯ ಮಾಡಿದ್ದೀವಿ.